ಉಮ್ಮಗಲ್ ಪಂಚಾಯಿತಿ ಹೊಸ ಪಂಚಾಯಿತಿ ಕಂಡ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವಂತ ನಮ್ಮ ನಿಮ್ಮ ನೆಚ್ಚಿನ ಮುಳಬಾಗಿಲು ತಾಲೂಕಿನ ಶಾಸಕರು, ಏನೇ ಹಣಕಾಸು ತೊಂದರೆ ಇದ್ರೂ ಕೂಡ ವಿಧಾನಸೌಧದಲ್ಲಿ ನಮಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ದಿನ ಪ್ರತಿ ಸೆಷನ್ ಅನ್ನು ನಮಗಾಗಿ ಅವರು ಹೋರಾಡಿಕೊಂಡು ಎಷ್ಟೋ ಒಂದು ಆದಷ್ಟು ತರ್ತಾ ಇದ್ದಾರೆ. ಅವರ ಅಪೋಸಿಷನ್ ಅಲ್ಲಿ ಇದ್ರೂ ಕೂಡ ಇಡೀ ತಾಲೂಕಿಗೆ ಏನ್ ಸಮಸ್ಯೆಗಳಿದೆ ಅಂತ ವಿಧಾನಸೌಧದಲ್ಲಿ ಪ್ರತಿ ಸೆಷನ್ ಅನ್ನು ಮಾತನಾಡುವಂತ ಶ್ರೀಮಂತ ನಾಯಕನಾಗಿ ಇವತ್ತು ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಬಂದಿದ್ದಾರೆ ಇಲ್ಲಿಗೆ. ಅವ್ರಿಗೆ ನಾವೆಲ್ಲ ಸ್ವಾಗತ ಮಾಡೋಣ. ಮತ್ತು ಕೆಸಿಸಿ ಬ್ಯಾಂಕ್ ಮತ್ತೆ ನಮ್ಮ ಅಧ್ಯಕ್ಷರು ಕೃಷ್ಣಮೂರ್ತಿ ಅಧ್ಯಕ್ಷರು, ನಮ್ಮ RNT ಯೋಜನೆಯ ಅಧ್ಯಕ್ಷರು, ಮತ್ತು ನಮ್ಮ ಗೊಲ್ಲಳ್ಳಿ ಜಗದೀಶ್ ಅವರು ಬಂದಿದ್ದಾರೆ, ನಮ್ಮ ಲಕ್ಷ್ಮೀನಾರಾಯಣ ಬಂದಿದ್ದಾರೆ, ನಮ್ಮ NRS ಸತ್ಯಣ್ಣ ಅವರು ಬಂದಿದ್ದಾರೆ. ಬಂಗಾರ ಸತ್ಯಣ್ಣ ಅಂತ ಅಂದ್ರು. ಒಂದು ಒಳ್ಳೆ ಸುದಿನ. ಉಮ್ಮಗಲ್ ಪಂಚಾಯತಿನಲ್ಲಿ ನಾವು 25-27 ವರ್ಷದಿಂದ ನಾವು ನೋಡ್ತಾ ಇದ್ದೀವಿ. ನಾಳೆ ಸೀಕರ್ ಸ್ಟೂಡೆಂಟ್ಸ್ 20 ಇದೆ, ಒಳ್ಳೆ ಕನ್ನಡ ಕಟ್ಟಿದ್ದಾರೆ. ಆದ್ರೆ ಆ ಮೀಟಿಂಗ್ ಅಲ್ಲಿ ಇನ್ನೂ ಸ್ವಲ್ಪ ಅಗಲ ಇಡಬೇಕಾಗಿತ್ತು. ಡೋರ್ ಸ್ವಲ್ಪ ಅಗಲ ಇಟ್ಟಿದ್ರೆ ಚೆನ್ನಾಗಿರೋದು ಅನಿಸ್ತಾ ಇದೆ. 24 ಜನ ಸದಸ್ಯರು ಇರೋದು, ಇನ್ನ ಒಂದು 2-3 ಹೆಚ್ಚು ಆಗೋ ಚಾನ್ಸಸ್ ಇದೆ. ಈಗ ಗಲಾಟೆಗಳನ್ನ ಆಚೆ ಬರಕ್ಕಾಗಲ್ಲ, ಹಂಗಾಗಿ ಇನ್ನ ಸ್ವಲ್ಪ ಅಗಲ ಇಟ್ಕೋಬೇಕಾಗಿತ್ತು. ಮೇ ಬಿ ಅದು ಮುಂದಕ್ಕಿದಾಗುತ್ತೆ. ನನಗೆ ನನ್ನ ಮುಳಬಾಗಿಲು ತಾಲೂಕಿನಲ್ಲಿ ಉಮ್ಮಗಲ್ ಪಂಚಾಯತಿಯಲ್ಲಿ ಯಾವುದೇ ಆದಂತ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಲಿಲ್ಲ ನಮ್ಮ ಶಾಸಕರು. ನಮ್ಮ ಶಾಸಕರ ಮೇಲೆ ಬೇಜಾರಿದೆ. ಈಗ ಮೊನ್ನೆ ತಾನೇ ರಿಕ್ವೆಸ್ಟ್ ಮಾಡಿದ್ದೀನಿ, ಕದವರು ಗಟ್ಟು ನಿಂಚಿ ಎನ್ಗಡ್ಡೂರಿಂದ ನೆರ್ನಹಳ್ಳಿಯಿಂದ ಗೋಮಗಲ್ಲು, ಗೋಮಗಲ್ಲಿಂದ ಎಡಳ್ಳಿ ಇಂಟು ಹೊಸಗಾಲಲ್ಲಿ ರಸ್ತೆ. ಈ ರಸ್ತೆ ಅಭಿವೃದ್ಧಿ ಪಡಿಸ್ಕೊಡಿ ಅಂತ ತಮ್ಮ ಹತ್ರ ಆಲ್ರೆಡಿ ಮನವಿ ಮಾಡಿದ್ದೀನಿ. ಅದನ್ನ ನೀವು ಹಾಕಿದ್ದೀನಿ ಅನ್ಸುತ್ತೆ. ಅದು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ. ದಯವಿಟ್ಟು ಎಡಳ್ಳಿಯಿಂದ ಹೊಸಗಾಲಹಳ್ಳಿ ಹೋಗೋ ರಸ್ತೆಯಲ್ಲಿ ಸಣ್ಣ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಅಟ್ಲೀಸ್ಟ್ ಹಣ್ಣಾದ್ರೂ ಹಾಕ್ಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ಈಗ ರಸ್ತೆ ಅಭಿವೃದ್ಧಿಗೆ ನಮ್ಮ ಉಮ್ಮಗಲ್ ರಾಮರೆಡ್ಡಿ ಅಣ್ಣ ಅವ್ರು ಹಾಕೋದು, ಉಮ್ಮಗಲ್ ಅವರು, ನೆರ್ನಹಳ್ಳಿ ಅವರು, ಗಟ್ಟೂರ್ ಅವರು ದಯವಿಟ್ಟು ಅನುಕೂಲ ಮಾಡ್ಕೊಡ್ಬೇಕು. ರಸ್ತೆ ಅಭಿವೃದ್ಧಿ ಬಂದಾಗ ಯಾರೇ ಆಗ್ಲಿ ಅದಕ್ಕೆ ಅಡ್ಡ ಮಾಡಬೇಡಿ. ಆದಷ್ಟು ಅಗಲ ಮಾಡ್ಕೊಡಿ, ರಸ್ತೆಯನ್ನು ಅಗಲ ಮಾಡಿ ಒಳ್ಳೆ ರಸ್ತೆ ಮಾಡ್ಕೊಡಿ. ಒಳ್ಳೆ ರಸ್ತೆ ಆದ್ರೆ ನಿಮ್ಮ ಜಮೀನುಗಳಿಗೆ ಹೋಗಕ್ಕೆ ಬರೋಕ್ಕೆ ತೊಂದರೆ ಇರೋದಿಲ್ಲ. ಈ ಒಂದು 5 ಹಳ್ಳಿಗಳಿಗೂ ಒಂದು ಒಳ್ಳೆ ರಸ್ತೆ ಇದು. ಇನ್ನೊಂದು ನಮ್ಮ ಪಕ್ಕದಲ್ಲಿ ಬಾಯ್ಸ್ನ ಹಳ್ಳಿ ಅಂತ ಒಂದಿದೆ. ಆ ಹಳ್ಳಿಗೆ ರಸ್ತೆನೇ ಇರಲಿಲ್ಲ. ಆ ಹಳ್ಳಿಗೆ ಸುಮಾರು ವರ್ಷ ರಸ್ತೆನೇ ಇರಲಿಲ್ಲ. ಆ ಊರಿಗೆ ಏನ್ ಮಾಡಿದ್ವಿ, ನಾನು ಇದ್ರಲ್ಲಿದ್ದಾಗ 2001ನಲ್ಲಿ ಅವ್ರು ಯಾರು ಇದ್ರು, ಫಲಂನೇರಲ್ಲಿ ಇದ್ರು, ಅವ್ರು ಜಡ್ಜ್ ಇದ್ರು, ಮುಸ್ಲಿಂ ಜಡ್ಜ್ ಇದ್ರು. ಅವ್ರಿಗೆ ಸ್ವಲ್ಪ ನೀವು ಇದು ಮಾಡಿಕೊಟ್ಟು ನಾನು ರಸ್ತೆ ಮಾಡ್ಕೊಟ್ಟಿದ್ದೀನಿ. ಅದಕ್ಕೊಂದು ಸ್ವಲ್ಪ ಅನುಮೋದನೆ ಕೊಟ್ಬಿಟ್ಟು ಒಂದು ರಸ್ತೆ. ಮತ್ತೆ ಈಗ ನಂಗ್ಲಿಯಿಂದ ಊರ್ಕೊಂಟೆವರೆಗೂ ಬರ್ತಾ ಇದ್ರೆ ರಸ್ತೆ ತುಂಬಾ ಹಾಳಾಗಿದೆ. ಆ ರಸ್ತೆ ಸ್ವಲ್ಪ ಅಪ್ಟು ಮೈಲಾಪುರವರೆಗೂ ರಸ್ತೆ ಒಂದು ಮಾಡ್ಕೊಡಿ ಅಂತ ನಮ್ಮ ಶಾಸಕರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಈ ಪಂಚಾಯಿತಿ ಬಿಲ್ಡಿಂಗು ಇಷ್ಟು ಒಳ್ಳೆ ತರದಲ್ಲಿ ಕಟ್ಟಿ ಇದಕ್ಕೆ ಏನ್ ಬೇಕೋ ಅದಕ್ಕೆ ಅನುಗುಣವಾಗಿ ನಮ್ಮ ಶಾಸಕರು ಸಪೋರ್ಟ್ ಮಾಡಬೇಕು. ಅವ್ರಿಗೆ ಇನ್ನೊಂದು ದಿನ ಕೃತಜ್ಞತೆ ಹೇಳ್ತಾ, ಈ ಒಂದೆರಡು ಇನ್ನ ನಮ್ಮ ಇದರಲ್ಲಿ ಏನಿದೆ ಅಭಿವೃದ್ಧಿ ಕಾರ್ಯಗಳು ಅದು ಸ್ವಲ್ಪ ನಮ್ಮ ಉಮ್ಮಗಲ್ ಪಂಚಾಯಿತಿ 24 ಮೆಂಬರ್ಗಳಿದೆ. ತುಂಬಾ ದೊಡ್ಡ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲಿ. ಇದಕ್ಕೆ ಸ್ವಲ್ಪ ಅನುಮತಿ ಕೂಡ ಸ್ವಲ್ಪ ಹೆಚ್ಚಾಗಿ ಹಣ ಕೊಟ್ಟು ನೀವು ಸಹಕರಿಸಬೇಕು ಹೇಳ್ಕೊಳ್ತಾ, ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ನಮಗೆಲ್ಲ ಒಂದು ಸಹಕಾರ ಕೊಡ್ತಾರೆ ಹೇಳ್ತಾ ಈ ಒಂದೆರಡು ಮಾತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ. ನಿಮಗೆಲ್ಲ ಹೋಲಿಸ್ತಾ ನಾನು ಮಾತು ಹೋಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.